ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಸೊ ಶಾಪಿಂಗ್ ಹೋಗೋಣ ಅಂತ ಹೇಳಿ ಒಂದು ಲಿಸ್ಟ್ ಮಾಡ್ತಾ ಇದ್ದೆ. ಆ ಲಿಸ್ಟ್ ಮಾಡಿದ್ಮೇಲೆ ಅನಿಸ್ತು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಸಡನ್ನಾಗಿ ಇಮಿಡಿಯೇಟಾಗಿ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ನೀವು ಶಾಪಿಂಗ್ ಹೋಗುವಾಗ ಈ ಒಂದು ವಿಡಿಯೋ ನೋಡಿಕೊಂಡು ಒಂದು ಸ್ಕ್ರೀನ್ಶಾಟ್ ತೆಕ್ಕೊಂಡು ಶಾಪಿಂಗ್ ಹೋಗಿದ್ರೆ ತುಂಬ ಈಸಿ ಆಗುತ್ತೆ. ಹಾಗೂ ನಾಳೆ ಹಬ್ಬ ಅಂದಾಗ ಇವತ್ತು ತುಂಬ ಗಡಿಬಿಡಿ, ಎಲ್ಲ ಐಟಮ್ ಇದ್ರೂ ಕೂಡ, ಎಲ್ಲ ಪ್ರಿಪ್ರೇಷನ್ ಆಗಿದ್ರು ಕೂಡ ಏನಾದರೂ ಒಂದನ್ನು ಮರ್ತೇ ಇರ್ತೀವಿ. ಸೊ ದಟ್ ನಮಗೆ ಅಂತ ಒಂದು ಲಿಸ್ಟ್ ಇತ್ತು ರೆಫರ್ ಮಾಡೋದಕ್ಕೆ ಅಂತಂದರೆ ಈಸಿ ಆಗುತ್ತೆ. ಹಬ್ಬದಲ್ಲಿ ಯಾವುದೇ ಐಟಮ್ನ ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಅಥವಾ ಯಾರಾದರೂ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಿದ್ದಾರೆ ಅಂತಂದರೆ ದಯವಿಟ್ಟು ಅವ್ರಿಗೆ ಇದನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಲಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಹಾಗೆ ಯಾವುದಾದ್ರೂ ಐಟಮ್ನ ಈ ವಿಡಿಯೋನಲ್ಲಿ ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬನ ರೀಸೆಂಟಾಗಿ ಹೊಸದಾಗಿ ಕೆಲವು ವರ್ಷಗಳಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ಐಟಮ್ನ ಲಿಸ್ಟನ್ನು ಹೇಳ್ತೀನಿ. ಸೊ ಮೊದಲನೇದಾಗಿ ಪೂಜೆ ಸಾಮಗ್ರಿಗಳಿಗೆ ಏನೇನು ಬೇಕು ಅಂತಂದರೆ ಅರಿಶಿನ ಕುಂಕುಮ, ಲಕ್ಷ್ಮೀ ಮುಖವಾಡ, ಕರ್ಪೂರ, ಧೂಪ, ತುಪ್ಪದ ಬತ್ತಿ, ದೀಪದೆಣ್ಣೆ ಅಥವಾ ತುಪ್ಪ. ದೀಪ ಹಚ್ಚುವಾಗ ಒಂದು ಎಣ್ಣೆ ಯೂಸ್ ಮಾಡಿ, ಇಲ್ಲಾಂದರೆ ತುಪ್ಪ ಯೂಸ್ ಮಾಡಿ. ಎರಡನ್ನೂ ಅರ್ಧ ಮಿಕ್ಸ್ ಮಾಡಿ ಯೂಸ್ ಮಾಡೋದು ಮಾಡಬೇಡಿ. ಅದು ಲಕ್ಷ್ಮಿಗೆ ಅಷ್ಟೊಂದು ಶ್ರೇಷ್ಠ ಅಲ್ಲ. ಲಕ್ಷ್ಮಿಗೆ ಅಂತಲ್ಲ, ಯಾವುದೇ ಪೂಜೆ ಮಾಡುವಾಗ ನೀವು ಆ ಥರ ಮಿಕ್ಸ್ ಮಾಡಿ ಹಚ್ಚಬೇಡಿ. ದೆನ್ ಅದಾದಮೇಲೆ ಊದುಬತ್ತಿ ಅಂದರೆ ಅಗರಬತ್ತಿ, ವೀಳ್ಯದೆಲೆ, ಅಡಿಕೆ, ಸಗಣಿ ಯಾಕೆ ಅಂತಂದರೆ ಕೆಲವ್ರ ಮನೆಯಲ್ಲಿ ಗಣಪತಿದು ವಿಗ್ರಹ ಇಲ್ಲ ಅಂತಂದರೆ ಸಗಣಿನಲ್ಲಿ ಮೂರ್ತಿ ಮಾಡಿಕೊಂಡು ಸಗಣಿನ ಇಟ್ಟು ಗಣಪತಿ ಅಂತ ಹೇಳಿ ಪೂಜೆ ಮಾಡ್ತಾರೆ. ಹಾಗೆ ಗಂಜಲ, ಗರ್ಗೆ, ಗೆಜ್ಜೆ ವಸ್ತ್ರ ತುಂಬಾ ಇಂಪಾರ್ಟೆಂಟು ಲಕ್ಷ್ಮೀ ಪೂಜೆಗೆ, ಅದನ್ನು ಮರಿಬೇಡಿ. ಬಾಗಿನದ ಸೆಟ್ಟು, ಗ್ರೀನ್ ಅಥವಾ ಅಂದರೆ ಕೆಂಪು ಅಥವಾ ಹಸಿರು ಗಾಜಿನ ಬಳೆಗಳು. ಸೊ ಕಲರ್ ಆಗಿ ಈಗ ತುಂಬ ಸಿಗುತ್ತೆ. ಆದಷ್ಟು ಗಾಜಿನ ಬಳೆನ ಗ್ರೀನ್ ಅಥವಾ ರೆಡ್ಡಲ್ಲಿ ಸಾಣಿ ಬಳೆಗಳನ್ನ ಯೂಸ್ ಮಾಡಿ. ಬ್ಲೌಸ್ ಪೀಸ್, ಅರಿಶಿನದ ಕೊಂಬು, ಅಂಗದಾರ ಅಂತಂದರೆ ಬಿಳಿ ದಾರ. ಇದು ನಿಮಗೆ ಗಂಧಿಗೆ ಅಂಗಡಿನಲ್ಲಿ ಸಿಗುತ್ತೆ. ಅಚ್ಚು ಬೆಲ್ಲ ತೊಗೊಳ್ಳಿ, ಉಂಡೆ ಬೆಲ್ಲ ತೊಗೊಂಡ್ಬಿಡಿ. ಹಾಗೆ ಕೊಬ್ಬರಿ, ಕಡಲೆ, ಹೂವು, ಬಾಳೆಹಣ್ಣು, ತೆಂಗಿನಕಾಯಿ, ಬಾಳೆ ಎಲೆ, ತಾಮ್ರದ ಬಿಂದಿಗೆ, ಹಾಗೆ ಅಕ್ಕಿ, ತಟ್ಟೆ, ಚಿಲ್ಲರೆ ಕಾಸು ಅಂದರೆ ಕಾಯಿನ್ಸ್, ಮಣೆ ಅಥವಾ ಸ್ಟ್ಯಾಂಡ್. ಈ ನಡುವೆ ಸ್ಟ್ಯಾಂಡ್ ಯೂಸ್ ಮಾಡ್ತಾರೆ, ಸ್ಟ್ಯಾಂಡ್ ಕೂಡ ನೀವು ಮಾಡ್ಬೋದು. ಹಾಗೆ ದೀಪಗಳು ಮತ್ತು ಸ್ಯಾರಿ ಮತ್ತು ತಾಳಿ. ನೆಕ್ಸ್ಟ್ ಬಂದುಬಿಟ್ಟು ಹೂಗಳು. ಸೊ ಹೂವಲ್ಲಿ ಮಲ್ಲಿಗೆ, ಗುಲಾಬಿ ಮತ್ತು ಹಾರ, ಯಾವುದಾದ್ರೂ ಹೂವಿನ ಹಾರ ಅಥವಾ ಪಾರಿಜಾತದ ಹೂವು, ತುಳಸಿ ಎಲೆ, ಕಣಗಳ ಹೂವು, ತಾವರೆ ಹೂವು, ಸಾಮಂತಿಗೆ ಹೂವು. ಇಷ್ಟು ಹೂಗಳಲ್ಲಿ ನೀವು ಯಾವುದಾದ್ರು 5 ಹೂ ಬಳಸ್ಬೋದು. 5 ಹೂವನ್ನ ತರೋದಕ್ಕೆ ಕಷ್ಟ ಆಯಿತು ಅಂತ ಅಂದರೆ ತುಳಸಿ ಮಾಲೆ ಮತ್ತು ಕಣಗಲ ಹೂವನ್ನ ಯೂಸ್ ಮಾಡಿ. ಇದನ್ನೆರಡನ್ನೂ ತಪ್ಪದೇ ಯೂಸ್ ಮಾಡಿ. ಬಿಕಾಸ್ ಕಣಗಲ ಹೂವು, ಕೆಂಪು ಕಣಗಲ ಹೂವು ತಾಯಿ ಲಕ್ಷ್ಮಿಗೆ ತುಂಬಾ ಇಷ್ಟ. ಸೊ ಹಾಗೆ 5 ಥರದ ಹಣ್ಣುಗಳು, ಬಾಳೆಹಣ್ಣು, ಕೆಂಪು ಸೇಬು, ಬಿಕಾಸ್ ಆಮೇಲೆ ದ್ರಾಕ್ಷಿ, ಅನಾನಸ್, ದಾಳಿಂಬೆ. ಅನಾನಸ್ನ ನೀವು ಸೈಡಲ್ಲಿ ಇಟ್ಟು ಪೂಜೆ ಅಂದರೆ ಡೆಕೋರೇಷನ್ ಥರನೂ ಯೂಸ್ ಮಾಡ್ಬೋದು. ಹಾಗೆ ನೆಕ್ಸ್ಟು ಡ್ರೈ ಫ್ರೂಟ್ಸ್, ಒಣ ದ್ರಾಕ್ಷಿ 6, ಗೋಡಂಬಿ 6, ಬಾದಾಮಿ 6, ಖರ್ಜೂರ 6, ಕಲ್ಸಕ್ಕರೆ, ಕೆಂಪು ಕಲ್ಸಕ್ಕರೆನ ತಗೊಳ್ಳಿ. ನೆಕ್ಸ್ಟು ಕಲಶಕ್ಕೆ ಬೇಕಾಗಿರುವ ಐಟಮ್ಗಳು, ಕಲಶಕ್ಕೆ ಕಲಶದ ನೀರೊಳಗಡೆ ಏನೇನು ಹಾಕಬೇಕು ಅಂತಂದರೆ ಅರಿಶಿನ ಕುಂಕುಮ, ಹೂವು, 1 ರೂಪಾಯಿ ಕಾಯಿನ್, ಬಟ್ಲಡಿಕೆ 1, ಗೋಮತಿ ಚಕ್ರ 6, ಕಮಲದ ಬೀಜ 6, ಕವಡೆ 6. ಈ ಗೋಮತಿ ಚಕ್ರ ಮತ್ತು ಕವಡೆನ ಎಲ್ಲೋ ಇಷ್ಟಲ್ಲಿ ಬರುತ್ತೆ, ಅದನ್ನು ತಗೊಳ್ಳಿ. ಫುಲ್ ವೈಟಲ್ಲಿರೋದನ್ನು ತೊಗೊಳಕ್ಕೆ ಹೋಗಬೇಡಿ. ಗೋಡಂಬಿ 6, ಬಾದಾಮಿ 6, ಬೆಳ್ಳಿ ಕಾಯಿನು ಇಲ್ಲ ಮೂಗುನತ್ತು 1, ಒಣ ದ್ರಾಕ್ಷಿ 6, ಏಲಕ್ಕಿ 6, ಖರ್ಜೂರ 6, ಲವಂಗ 6. ಇದೆಲ್ಲನೂ ಹಾಕಬೇಕಾಗತ್ತೆ ನೀವು. ಇದರ ಜೊತೆಗೆ ಅರಿಶಿನದ ಕೊಂಬು ಕೂಡ ಹಾಕಬೇಕು. ಹಾಗೆ ಸ್ವಲ್ಪ ಅಕ್ಷತೆ, ಲಾವಾಂಚದ ಬೇರು ಸ್ವಲ್ಪ, ಕಲ್ಸಕ್ಕರೆ ಸ್ವಲ್ಪ, ಜಾವದ ಪುಡಿ, ಇದನ್ನು ಕೂಡ ಹಾಕಬೇಕು. ಈ ಲಾವಾಂಚದ ಬೇರು ಮತ್ತು ಜಾವದ ಪುಡಿ ಸ್ವಲ್ಪ ಹಾಕಬೇಕು. ದೀಸ್ 2 ಆರ್ ವೆರಿ ಇಂಪಾರ್ಟೆಂಟ್. ಇದು ಜಾವದ ಪುಡಿ ಲಕ್ಷ್ಮಿ ಆವಾಹನೆಗೆ ಮಾಡುತ್ತಂತೆ. ಸೊ ಹಾಗಾಗಿ ಈ ಎರಡನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಹಾಕಿ. ಈ ಎರಡನ್ನು ಎಲ್ಲನೂ ಹಾಕಿದ್ಮೇಲೆ ಲಾಸ್ಟಲ್ಲಿ ಹಾಕಿ. ಕಲಶ ಪ್ರತಿಷ್ಠಾಪನೆ ಮಾಡುವಾಗ ಯಾವ ಸ್ತೋತ್ರ ಹೇಳಬೇಕು? ಕೆಲವರೆಲ್ಲ ಸುಮ್ಮನೆ ಕಲಶನ ಹಾಗೆ ಇಟ್ಬಿಡ್ತಾರೆ. ದಯವಿಟ್ಟು ಗೊತ್ತಿಲ್ಲ ಅಂತಂದರೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಕಲಶಕ್ಕೆ ನೀರು ಹಾಕುವಾಗ, ಕಲಶ ಇಡುವಾಗ ಗಂಗೆ ಚ ಯಮುನಿ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಶ್ಲೋಕನ ಹೇಳಿಕೊಂಡು ಮಾಡಿ. ಇನ್ನೂ ಕೂಡ ತುಂಬ ಚೆನ್ನಾಗಿ ಫಲ ಸಿಗ್ಬೋದು ಅಥವಾ ಒಳ್ಳೆಯದಾಗ್ಬೋದು.
ನೆಕ್ಸ್ಟು ದೇವಿ ಅಲಂಕಾರಕ್ಕೆ ಬೇಕಾಗಿರುವಂತಹ ವಸ್ತುಗಳು. ದೇವಿದು ಮುಖವಾಡ, ಸೀರೆ, ತಾಳಿ ಇಲ್ಲ ಅರಿಶಿಣದ ಕೊಂಬು. ತಾಳಿ ಇಲ್ಲ ಅಂತ ಅರಿಶಿಣದ ಕೊಂಬು, ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕ್ಬೋದು. ಓಲಿ, ಬಳೆ, ಸರಗಳು. ಇದನ್ನು ಸ್ವಲ್ಪ ಜಾಗ್ರತೆಯಿಂದ ಹಾಕೋಣ, ಬಿಕಾಸ್ ಕೆಲವರು ತುಂಬ ಚೆನ್ನಾಗಿ ಕಾಣಲಿ ಅಂತ ಆರ್ಟಿಫಿಷಿಯಲ್ ಸೆಟ್ಸ್ನ ಹಾಕ್ತಾರೆ. ಆದಷ್ಟು ಚಿನ್ನದನ್ನು ಹಾಕೋದಕ್ಕೆ ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲ ಜನ ಇದ್ದರು ನೋಡ್ಕೊತಾರೆ ಅನ್ನೋ ಥರ ಇದ್ದರೆ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಚಿನ್ನದನ್ನು ಹಾಕಿ. ಒಂದೇ ಎಳೆ ಚಿನ್ನ ಸರ ಹಾಕಿದ್ರೂ ಪರವಾಗಿಲ್ಲ, ಆದಷ್ಟು ಚಿನ್ನದನ್ನು ಹಾಕಿ. ಮತ್ತು ದೇವರಿಗೆ ಜಡೆ, ಡಾಬು, ಗೆಜ್ಜೆ ವಸ್ತ್ರ, ಸೇಫ್ಟಿ ಪಿನ್, ಸ್ಟಿಕ್, ಅದೇ ಕೈಗೆ ಇದು ಮಾಡೋದಕ್ಕೆ ಸ್ಟಿಕ್ ಇರುತ್ತಲ್ಲ ಅದು, ಮತ್ತು ತುಳಸಿ ಮಾಲೆ, ಹೂವಿನ ಹಾರ. ಈ ಗೆಜ್ಜೆ ವಸ್ತ್ರದಲ್ಲಿ 5 ಎಳೆ, 9 ಎಳೆ, 16 ಎಳೆ ಅಂತ ಬರುತ್ತೆ. ನಿಮಗೆ ಯಾವ ಥರದ್ದು ಬೇಕು ಅದನ್ನು ನೀವು ಹಾಕ್ಬೋದು. ದೆನ್ ದೇವರಿಗೆ ಮಡ್ಲಕ್ಕಿ ಕೊಡಬೇಕಲ್ವಾ. ಸೊ ಆ ಮಡ್ಲಕ್ಕಿಗೆ ಏನೇನು ಮಾಡಬೇಕು ಅಂತಂದರೆ ಅರಿಶಿನ ಕುಂಕುಮದ ಒಂದೊಂದು ಪ್ಯಾಕೆಟು, ಹಸಿರು ಇಲ್ಲಾಂದರೆ ಕೆಂಪು ಬ್ಯಾಂಗಲ್ಸ್ 1 ಡಜನ್, ಅರಿಶಿನದ ಕೊಂಬು 1, ಬ್ಲೌಸ್ ಪೀಸ್ ಎಸ್ಪೆಷಲಿ ರೆಡ್ ಅಥವಾ ಗ್ರೀನ್ ಇರಲಿ ಅದೊಂದು, ಅಂಗದ ದಾರ, ಹಾಗೆ ಕೊಬ್ಬರಿ ಅರ್ಧ. ಆಗಲೇ ಹೇಳಿದ್ನಲ್ಲ, ಕೊಬ್ಬರಿಗೆ ಅರ್ಧ ತೊಗೊಂಡಿದ್ರೆ ನೀವು ಅದರ ತುಂಬ ಆಗಷ್ಟು ಕಡಲೆ ಸಾಕು. ಅಚ್ಚು ಬೆಲ್ಲ 1, ಬಾಗಿನದ ಸೆಟ್ಟು, ಹೂವು, ಅಕ್ಕಿ, ವೀಳ್ಯದೆಲೆ, ಅಡಿಕೆ, ಕಡಲೆ, ಹಾಗೆ ಇನ್ನೊಂದು ಅಕ್ಕಿ, ದೆನ್ ಹಣ್ಣು, ದುಡ್ಡು, ವೀಳ್ಯದೆಲೆನಲ್ಲಿ ಇಟ್ಕೊಡೋದಕ್ಕೆ 10 ರೂಪಾಯಿದಾಗಿರಲಿ, 100 ರೂಪಾಯಿ ನಿಮ್ಗೆ ಅನುಕೂಲ ಇತ್ತು ಅಂತಂದರೆ 100 ರೂಪಾಯಿದು ಕೂಡ ಇರ್ಬೋದು. ಆ್ಯಂಡ್ ಇದನ್ನು ಈ ಬಾಗಿನದ ಸೆಟ್ಟನ್ನು ಪೂಜೆ ಮಾಡಾದಮೇಲೆ ಲಕ್ಷ್ಮೀ ದೇವಸ್ಥಾನ ಇಲ್ಲಾಂದರೆ ನಾರಾಯಣ ದೇವಸ್ಥಾನಕ್ಕೆ ತೊಗೊಂಡು ಹೋಗಿ ಪೂಜೆ ಮಾಡಿಸಿ, ಪೂಜೆ ಐಟಮು ಬನಾನಾ ಅಂದರೆ ಬಾಳೆಹಣ್ಣು, ಪೂಜೆ ಐಟಮ್ ಎಲ್ಲ ದೇವಸ್ಥಾನಕ್ಕೆ ಕೊಟ್ಟು ಪೂಜೆ ಮಾಡಿಸಿ, ದೇವಸ್ಥಾನದಲ್ಲೇ ಪೂಜಾರಿ ಅವರಿಗೆ ಕೊಟ್ಬಿಟ್ಟು ಬನ್ನಿ. ಇದನ್ನು ಏನೇ ಕಾರಣಕ್ಕೂ ಕೂಡ ಬಾಗಿನದ ಸೆಟ್ಟನ್ನು, ಬಾಗಿನಂತ ದೇವಿಗೆ ಕೊಡಬೇಕಾಗಿರೋ ಮಡ್ಲಕ್ಕಿನ ನೀವು ಮನೆಗೆ ತೊಗೊಂಬರ್ಬಿಡಿ, ದೇವರಿಗೆ ದೇವಸ್ಥಾನಕ್ಕೆ ಕೊಡಿ. ದೆನ್ ನೈವೇದ್ಯ. ಸೊ ನೈವೇದ್ಯಕ್ಕೆ ಬೇಕಾಗಿರೋ ಐಟಮ್ಗಳೇನು ಅಂತಂದರೆ ಹಾಲು, ತುಪ್ಪ, ಸಜ್ಜಿಗೆ, ರಸಾಯನ, ಒಬ್ಬಟ್ಟು, ರವೆ ಉಂಡೆ, ಕರ್ಜಿಕಾಯಿ, ಚಕ್ಕುಲಿ. ಆದಷ್ಟು ರವೆ ಉಂಡೆ ಮತ್ತು ಕರ್ಜಿಕಾಯಿನ ಮನೆಯಲ್ಲೇ ಮಾಡಿ. ಅಕಸ್ಮಾತಾಗಿ ಮಾಡಿಲ್ಲ ಅಂತಂದರೆ ಇಟ್ಸ್ ಓಕೆ, ಹೊರಗಡೆಯಿಂದ ತಂದು ಮಾತ್ರ ಇಡಕ್ಕೆ ಹೋಗ್ಬೇಡಿ. ಒಬ್ಬಟ್ಟನ್ನು ಮನೆಯಲ್ಲೇ ಮಾಡಿ. ಎಲ್ರಿಗೂ ತುಂಬ ಜಾಸ್ತಿ ಮಾಡೋಕ್ಕಾಗಿಲ್ಲ, ಅಟ್ಲೀಸ್ಟ್ 3ರಿಂದ 5 ಇಷ್ಟನ್ನು ಮನೆಯಲ್ಲೇ ಮಾಡ್ಕೊಳ್ಳಿ. ಇದೆಲ್ಲ ಇಡೋದಕ್ಕೆ ಕಷ್ಟ ಆಯಿತು, ಚಕ್ಲಿ ಆಗಿರಲಿ, ಚಕ್ಲಿನೂ ಅಷ್ಟೇ ನೀವು ಮನೆಯದೇ ಮಾಡಬೇಕಾಗತ್ತೆ, ಹೊರಗಡೆದಿಂದ ತಂದು ಮಾಡಬೇಡಿ. ಇಟ್ಟಿಲ್ಲ ಅಂದರೂ ಫೈನ್, ಬಟ್ ಹೊರಗಡೆಯಿಂದ ತಂದು ಇಡಕ್ಕೋಬೇಡಿ. ಯಾಕೆಂದರೆ ಪೂಜೆ ಅಂತ ಅಂದಾಗ, ಪೂಜೆಗೆ ದೇವಿಗೆ ಇಡಬೇಕು ಅಂತ ಅಂದಾಗ ನಾವೆಲ್ಲರೂ ಕೂಡ ತುಂಬ ಮಡಿವಂತಿಕೆಯಿಂದ ಮಾಡ್ತೀವಿ. ಹೊರಗಡೆ ಯಾವ ಥರ ಮಡಿನಲ್ಲಿ ಯೂಸ್ ಮಾಡಿರ್ತಾರೆ ಅನ್ನೋದು ಗೊತ್ತಿಲ್ಲ. ಹಾಗೆ ಇದೆಲ್ಲ ಇಡೋಕ್ಕೆ ಕಷ್ಟ ಆಯಿತು, ನಾನು ಒಬ್ಬಳೇ ಇದ್ದೀನಿ ಮನೆಯಲ್ಲಿ, ನಂಗೆ ತುಂಬ ಕಷ್ಟ ಆಯಿತು ಅಂದರೆ ಹಾಲು ತುಪ್ಪ ಇಟ್ಟರೂ ಫೈನ್ ದೇವಿಗೆ. ಮತ್ತು ಸಜ್ಜಿಗೆ ಅನ್ನೋದು ತುಂಬಾ ಇಂಪಾರ್ಟೆಂಟು, ದೇವಿಗೆ ತುಂಬಾ ಇಷ್ಟ ಸಜ್ಜಿಗೆ ಅನ್ನೋದು. ಆದಷ್ಟು ಸಜ್ಜಿಗೆನ ಒಂದು ಮಾಡಿ. ನೀವೀಗ ಬೆಳಗ್ಗೆನೇ ಮಾಡ್ತಿದ್ದೀರ ಪೂಜೆ ಅಂತಂದರೆ ಬೆಳಗ್ಗೆ ನೈವೇದ್ಯಕ್ಕೆ ಮತ್ತು ಇನ್ನೊಂದು ನೆಕ್ಸ್ಟ್ ಗಳಿಗೆ ಇರುತ್ತಲ್ಲ ಆ ಟೈಮಲ್ಲಿ ಕೂಡ ನೈವೇದ್ಯನೆಲ್ಲ ಮಾಡಿ ಇಟ್ಟು ಇನ್ನೊಂದು ಸರಿ ಪೂಜೆ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋನಲ್ಲಿ ಅಥವಾ ಒಂದು ಶಾರ್ಟಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈ ಸರಿ 2025ರಲ್ಲಿ ಯಾವ ಒಂದು ಗಳಿಗೆಗಳಲ್ಲಿ ಲಕ್ಷ್ಮೀ ಪೂಜೆನ ನಾವು ಮಾಡ್ಬೋದು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆದು 3 ಗಳಿಗೆ ಬಂದಿದೆ, ಯಾವುದು ಅಂತ ನಾನು ಹೇಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಪೀಪಲ್ಗೆ ಯಾರಿಗಾದರೂ ಶೇರ್ ಮಾಡಿ. ಏನಾದರೂ ಮಿಸ್ ಮಾಡಿದ್ದೀನಿ ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.